ನಮ್ಮ ತಂದೆ ಆರ್ಟಿಕಲ್ ಪವರ್ ಬೇಕು ಅಂತ ನಾವು ಜನರನ್ನ ಪ್ರೀತಿಸೋರು, ನಮ್ಮ ವಿಲ್ ಪವರ್ ಇದೆ ಸರ್. ಗೋಶಾಲೆ, 16 ಓಲ್ಡ್ ಏಜ್ ಹೋಮ್, 1500 ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಕೂಡ ಮಾಡಿದ್ದಾರೆ. ಅಪ್ಪು ಯಾವ್ಯಾವ ಫಿಲಮ್ಸ್ ಅಲ್ಲಿ ಹಾಡು ಹೇಳಿದಾರೋ ಅದರಿಂದ ಬಂದಿರೋ ರೆಮ್ಯುನರೇಷನ್ ಅನ್ನು ಕೂಡ ಚಾರಿಟಿಗೆ ಇಷ್ಟು ಅಂತ ಕೊಡ್ತಾ ಇದ್ರು. ಸಮಾಜನ ಮುನ್ನಡೆಸುವಂತ ಎಷ್ಟೋ ಆಕ್ಟಿವಿಟೀಸ್ ಗಳಲ್ಲಿ ತನ್ನನ್ನು ತಾನು ಜಾಸ್ತಿ ತೊಡಗಿಸಿಕೊಂಡಂತ ಏಕೈಕ ನಟ ಅಂತ ಯಾರಾದ್ರೂ ಇದ್ರೆ ಅದು ನಮ್ಮ ಪವರ್ ಸ್ಟಾರ್. ವುಮೆನ್ಸ್ ಡೇ, ರೈಟ್ ಟು ಎಜುಕೇಶನ್, ಬೆಸ್ಕಾಂ, ಮ್ಯಾರಥಾನ್ ರೇಸ್, ವ್ಯಾಲಿ ಫಾರ್ ರಿವರ್ಸ್, ಈ ತರ ಇಷ್ಟೊಂದು ಸೋಷಿಯಲಿ ರೆಸ್ಪಾನ್ಸಿಬಲ್ ಮೂವ್ಮೆಂಟ್ಸ್ ಅಲ್ಲಿ ನಾವು ಅಪ್ಪುನ ನೋಡ್ಬೋದು. ಸಾರಿ, ಅಪ್ಪುನ ಮಾತ್ರ ನೋಡ್ಬೋದು. ಸ್ಟಾರ್ ಕಣ, ಸೂಪರ್ ಸ್ಟಾರ್ ಕಣ. ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡಲು, ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡಲು, 27 ಬೆಟ್ಟದಿಂದ ಸಿಂಗನಲ್ಲೂ ರಾಜ ಆಟವಾಡಿ ಗೆಲ್ಲೋ ದಾರಿ ನೋಡು ಬಂದ. ಎಷ್ಟೋ ಜನರಿಗೆ ಊಟನೇ ಇರಲ್ಲ, ಇನ್ನೆಷ್ಟೋ ಜನರಿಗೆ ಊಟ ಆಯ್ತಾ ಅಂತ ಕೇಳೋರೇನ. ನಾವು ಬದುಕ್ತಿರೋ ಬದುಕು ಎಷ್ಟೋ ಜನರಿಗೆ ಕನಸು. ಇರೋದ್ರೆ ತೃಪ್ತಿಯಾಗಿರ್ಬೇಕು ಚಿಕ್ಕ. ಇದುವರೆಗೂ ತಮಗೋಸ್ಕರ ಕೋಟಿಗಳನ್ನ ಮಾಡ್ಕೊಂಡಿರೋರು ನೋಡಿದ್ದೀನಿ, ಬೇರೆಯವ್ರಿಗೋಸ್ಕರ ಕೋಟಿ ಕೊಟ್ಟವ್ರನ್ನ ಯಾರು ನೋಡಿಲ್ಲ. ಅದಕ್ಕೆ ಅನ್ಸುತ್ತೆ ನಮ್ಮ ಜನ ಇವ್ರನ್ನ ಕನ್ನಡದ ಕೋಟಿ ಅಧಿಪತಿ ಅನ್ನೋದು. ನಾಡು ನುಡಿ ಜಲ ಸಂರಕ್ಷಣೆಗೆ ಮುಂದೆ ಇದ್ದಿರಿ ನೀವು, ಸಾರ್ವಭೌಮ ನಿಮ್ಮ ಋಣವ ಮರೆಯುವುದಿಲ್ಲ ನಾವು. ಸ್ಫೂರ್ತಿಗೆ ಭೂಷಣ ಹೆಸರು ಆದರ್ಶವಯಾಗಿದೆ ನಿಂಗುಸಿರು, ಯುವಕರ ಪಾಲಿನ ಧ್ರುವತಾರೆ ನಿನ್ನ ಜಗವೇ ಮೆಚ್ಚುಗೆ ಮನಸಾರಿ. ನಟ ಪುನೀತ್ ರಾಜ್ಕುಮಾರ್ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಅಲ್ಲಿ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಚಿಕಿತ್ಸೆ ಮುಂದುವರೆದಿದೆ. ಕ್ಷಣ ಕ್ಷಣಕ್ಕೂ ಪುನೀತ್ ಆರೋಗ್ಯ ಸ್ಥಿತಿ ಕ್ಷೀಣಿಸ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂತದ್ದು. సెలవని అలసిపోయేనా, కాలమే శిలవలే నిలిచిపోయేనా, మనిషి మనిషిని కలిపిన ఓ ఋషి, భువిని చరితని నిలిపెను నీ కృషి. ఆగిపోయేనా త్యాగం కదా, ఆదమరిచేనా దైవం వృధా. ಮಾತುಗಳು ಬರ್ತಿಲ್ಲ, ಎಲ್ಲ ಮಾತುಗಳು ಕೊನೆಗೂ ಆ ದೇವರಿಗೆ ಕೋಟ್ಯಾಂತರ ಅಭಿಮಾನಿಗಳ ಕನಸು, ಕೋಟ್ಯಾಂತರ ಅಭಿಮಾನಿಗಳ ಬೇಡಿಕೆ ಕೇಳಲೇ ಇಲ್ಲ ಅಂತ ಅನ್ಸುತ್ತೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್
ವಿಧಿವಶರಾಗಿದ್ದಾರೆ. Power star Puneet Rajkumar has passed away. ಮಕ್ಕಳಾದ ಅಳಕೆಪಟ್ಟ ಪುನೀತ್ ರಾಜ್ಕುಮಾರ್ ಕನ್ನಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೃದಯಾಘಾತದಿಂದ ಆಸ್ಪತ್ರೆಯಲ್ಲಿ ಈಗ ಬಂದಿರುವ ಮಾಹಿತಿ ಇದು. ಚಿಕಿತ್ಸೆ ಫಲಿಸಿಲ್ಲ, ನಟ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಅನ್ನುವಂತಹ ಸುದ್ದಿ ಇದು. ಕೋಟ್ಯಾಂತರ ಅಭಿಮಾನಿಗಳನ್ನ ಇವತ್ತು ಅಗಲಿದ್ದಾರೆ ಕೂಡ ಪ್ರತಿಯೊಬ್ಬರ ಕಣ್ಣಂಚಿನಲ್ಲಿದೆ. ಯಾರೇ ಹೋದ್ರೂ ಅವರ ಹತ್ರ ಮಾತನಾಡಿಸಿದಂತಹ ವ್ಯಕ್ತಿ ಈಗ ಮಾತೆ ನಿಲ್ಲಿಸಿ ಬಿಟ್ಟಿದ್ದಾರೆ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆವುದೇ. 29 ಅಕ್ಟೋಬರ್ ಲೀಡರ್ ತಾರೆ ದೀಪವಿದು ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಒಂದು ಮುತ್ತಿನ ಕಥೆಯ ಹೇಳಿತು. ಆ ಕಥೆಯಲ್ಲಿದ್ದ ರಾಜನಂಗೆ ಯೋಗವು ಒಮ್ಮೆ ಬರುವುದು ನಮಗೆ. ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ಓಕೆ, ಆಯ್ತು ಬನ್ನಿ.